ನೋಡಿ, ದಾವಣಗೆರೆ ಮಹಾನಗರದಲ್ಲಿ ಮಳೆ ಸುರಿತಿದೆ. ನಾನು ನಿನ್ನೆ ಹೇಳಿದ ಹಾಗೆ ಮಳೆ ಸುರಿದು ಸೈಕ್ಲೋನಿಸ್ಟ್ ಸರ್ಕ್ಯುಲೇಷನಿಂದ ಬರ್ತಿದೆ ಮಳೆ. ಇದು ಮುಂಗಾರು ಮಳೆ ಅಲ್ಲ, ಬೇಸಿಗೆ ಮಳೆ ಅಲ್ಲ, ಇದು ಹವಾಮಾನ ವೈಪರೀತ್ಯದಿಂದಾಗಿ ಬರ್ತಿದೆ ಮಳೆ. ಇದು ಶಿವಮೊಗ್ಗ, ನೆಮ್ಮದಿ ಹೊಮ್ಮನಹಳ್ಳಿ ಆ ಕಡೆಯಿಂದ ಬಂದಿದೆ ಮಳೆ. ಇದು ಸೀದಾ ಹೊಸಪೇಟೆ, ಬಳ್ಳಾರಿ ಕಡೆ ಹೋಗ್ತಿದೆ. ಇದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಡಿಸ್ಟಿಕಲ್ಲಿ ಮಳೆ ಬರುತ್ತೆ. ಆಮೇಲೆ ಉತ್ತರ ಕನ್ನಡದ ಬಾಗಲಕೋಟೆಯಲ್ಲಿ ಬರುತ್ತೆ. ವಿಜಯಪುರ ಬರಲ್ಲ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ ಜಿಲ್ಲೆಯಲ್ಲಿ ಬರುತ್ತೆ. ಬಹುತೇಕ ಜಿಲ್ಲೆಯಲ್ಲಿ ಬರುತ್ತೆ ಮಳೆ. ಮುಕ್ಕಾಲು ಭಾಗದಷ್ಟು ಮಳೆ ಬರ್ತದೆ. ಒಳ್ಳೆಯದು. ಬಿಸಿಗಿಂದ ಬಾಳ್ತಾಯಿತ್ತು ಕರ್ನಾಟಕ. ಮಳೆ ಬಂದರೆ ಒಂದಿಷ್ಟು ತಂಪಾಗುತ್ತೆ ಭೂಮಿ. ಬಂದು ಈಗ ರೈತರು ಮಾಡೋಕ್ಕಿಂತ ಹೇಳೋಕ್ಕಿಂತ ಗಿಡ ಮರಗಳು ಒಂದಿಷ್ಟು ಹುಲ್ಲು ಬೆಳೀತವೆ. ಆಮೇಲೆ ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋಕ್ಕೆ ನೀರು ಸಿಗುತ್ತೆ, ಅಲ್ಪ ಸ್ವಲ್ಪ ತಂಪಾಗುತ್ತೆ. ಬಿಸಿಲಿನ ತಾಪ ಅಂತಾಗಿ ಸತ್ತೋಗಿದ್ದಾವೆ ಪ್ರಾಣಿ ಪಕ್ಷಿಗಳು. ಇವತ್ತು ರಾತ್ರಿಯೆಲ್ಲ ಮಳೆ ಬರುತ್ತೆ ದಾವಣಗೆರೆಯಲ್ಲಿ. ಅಂದರೆ ಹೇಳಿದ ಜಿಲ್ಲೆಗಳೆಲ್ಲ ಮಳೆ ಬರುತ್ತೆ. ಶಿವಮೊಗ್ಗ ಕಡೆಯಿಂದ ಬರುತ್ತೆ ಮಳೆ. ಉತ್ತರ ಕನ್ನಡ ಜಿಲ್ಲೆ ಬರುತ್ತೆ, ಉತ್ತರ ಕನ್ನಡ ಬರುತ್ತೆ, ದಕ್ಷಿಣ ಕನ್ನಡ ಬರುತ್ತೆ. ಒಂದು ಜಿಲ್ಲೆ ಹೇಳಿದೆ. ಎಲ್ಲೆಲ್ಲಿ ಬರಲ್ಲ ಅಂದರೆ ವಿಜಯಪುರ ಬರಲ್ಲ, ಬೀದರ್ ಬರಲ್ಲ, ಕಲಬುರಗಿ ಬರಲ್ಲ, ಯಾದಗಿರಿ ಬರಲ್ಲ, ಮಂಡ್ಯ ಬರಲ್ಲ. ಇನ್ನೆಲ್ಲ ಜಿಲ್ಲೆಯಲ್ಲೂ ಬರುತ್ತೆ. ಚಿತ್ರದುರ್ಗ ಸ್ವಲ್ಪ ಭಾಳಷ್ಟು ಬರಲ್ಲ, ಇಲ್ಲ ಕಡೆ ಬರುತ್ತೆ. ಚಿತ್ರದುರ್ಗ ಒಂದು ಅರ್ಧ ಜಿಲ್ಲೆ ಬಿಟ್ಟು ಎಲ್ಲ ಕಡೆ ಬರುತ್ತೆ. ಎಷ್ಟು ಜಿಲ್ಲೆ ಬರುತ್ತೆ. ಉಳಿದಂತೆ ಇವತ್ತು ನಾಳೆ DK ಶಿವಕುಮಾರ್ ಹುಟ್ಟುಹಬ್ಬ, ಉದಿಚಂದು. ನಾಳೆ ಗೊತ್ತಾಗುತ್ತೆ. ಈಗ KSLC ಆಯ್ಕೆವಾದ ಮುಗಿದೋಯ್ತು. ಈಗೇನಿದ್ರು ಕರ್ನಾಟಕದ ಮುಖ್ಯಮಂತ್ರಿ ಅಧಿಕಾರ ಹಂಚಿಕೆ ಹೋದ ಬಗೆಹರಿಸ್ಬೇಕು ಕಾಂಗ್ರೆಸ್ ಹೈಕಮಾಂಡ್. ಯಾರಂತ ಗೊತ್ತಿಲ್ಲ ಮುಖ್ಯಮಂತ್ರಿ. ನೋಡಿ, ಮಳೆ ಬಂದರೆ ಒಳ್ಳೆಯ ಸಮಾಚಾರ. ಮುಂಗಾರು ಮಾರುತ ಅಂದರೆ ಜೂನ್ ಮೊದಲ ವಾರಕ್ಕೆ ಮುಂಚೆ ಮೇ ಅಂತ ಹೇಳೋಕೆ ಬಗೆಹರಿಸ್ಬೇಕು ಹೈಕಮಾಂಡು. ಏನು ಮಾಡ್ತಾನೆ ಗೊತ್ತಿಲ್ಲ, ಒಂದು ವಾರದೊಳಗೆ ಬಗೆಹರಿರುತ್ತೆ. ಮುಖ್ಯಮಂತ್ರಿ ಅನ್ನೋ ಗೊತ್ತಾಗುತ್ತೆ. ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನೋ, DK ಶಿವಕುಮಾರ್, ಪರಮೇಶ್ವರ್ ಅಥವಾ ಬೇರೆ ಯಾರಾದ್ರೂ ಗೊತ್ತಾಗುತ್ತೆ. ಗೊತ್ತಾಗುತ್ತೆ ಸೀಕ್ರೆಟು ಅಷ್ಟೇ.